ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಚೀತಾಂಶು ಪೀಠಸ್ಥಿತಂ ಸ್ಫೂರ್ಜಸ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ವಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರದವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೈ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 3ನೇ ಅಧ್ಯಾಯವಾದ ಮಹಾನುಭಾವರಾದ ಪಿಂಗಾಕ್ಷ ಮುಂತಾದವರಿಗೆ ಪಕ್ಷಿ ಜನ್ಮವನ್ನು ಕೊಟ್ಟ ಶಾಪವು ಸಂಭವಿಸಲು ಕಾರಣ ಮತ್ತು ಆ ಪಕ್ಷೀಂದ್ರರು ವಿಂಧ್ಯಗಿರಿಗೆ ಹೋದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ಮಾರ್ಕಂಡೇಯ ಮುನಿಯು ಹೇಳುತ್ತಾರೆ, ವಿಪ್ರೋತ್ತಮನಾದ ಜೈಮಿನಿಯೇ, ಆ ಮುನಿಶ್ರೇಷ್ಠನಾದ ಶಮೀಕನು ಪ್ರತಿದಿನವೂ ಆಹಾರ ಪಾನೀಯಗಳನ್ನು ಕೊಡುವುದರಿಂದಲೂ ಏನೂ ಭಯವಿಲ್ಲದಂತೆ ನೋಡಿಕೊಳ್ಳುವುದರಿಂದಲೂ ಆ ಪಕ್ಷಿಗಳನ್ನು ಸಲಹಿದನು. ಆ ಪಕ್ಷಿಗಳು 1 ತಿಂಗಳು ಪೂರ್ಣವಾಗುವಷ್ಟರಲ್ಲಿ ಕುತೂಹಲದಿಂದ ಚಂಚಲವಾದ ಕಣ್ಣುಗಳುಳ್ಳ ಮುನಿಕುಮಾರರು ನೋಡುತ್ತಿರುವ ಹಾಗೆ ಸೂರ್ಯನು ಸಂಚರಿಸುವ ಮಾರ್ಗದಲ್ಲಿ ಹಾರಾಡಿದವು. ಹಾರಿಹೋದ ಆ ಪಕ್ಷಿಗಳು ಅನೇಕ ನಗರ, ಸಮುದ್ರ, ನದಿಗಳಿಂದ ಕೂಡಿ ಒಂದು ರಥಚಕ್ರದ ಪರಿಮಾಣವಿದ್ದಂತೆ ದೂರದಿಂದ ಕಂಡುಬರುವ ವಿಶಾಲವಾದ ಭೂಮಂಡಲವನ್ನು ನೋಡಿ ಮತ್ತೆ ಆಶ್ರಮಕ್ಕೆ ಬಂದು ಸೇರಿದವು. ಭಿನ್ನ ಯೋನಿಯಲ್ಲಿ ಜನಿಸಿದ ಆ ಮಹಾತ್ಮರು ಆಯಾಸದಿಂದ ಬಳಲಿದ ಅಂತರಂಗವುಳ್ಳವರಾದರು. ಅಷ್ಟರಲ್ಲಿ ಅವರಿಗೆ ತಂದೆಯ ಅನುಗ್ರಹ ಪ್ರಭಾವದಿಂದ ಜ್ಞಾನವು ಪ್ರಕಟವಾಯಿತು. ಆಗ ಆ ಎಲ್ಲ ಪಕ್ಷಿಗಳು ಶಿಷ್ಯರ ಮೇಲಿನ ಕರುಣೆಯಿಂದ ಧರ್ಮ ನಿರ್ಣಯವನ್ನು ಬೋಧಿಸುತ್ತಿದ್ದ ಶಮೀಕ ಮುನಿಗೆ ಪ್ರದಕ್ಷಿಣೆ ಮಾಡಿ ಪಾದಗಳಿಗೆ ವಂದಿಸಿದವು. ಮತ್ತು ಪಕ್ಷಿಗಳು ಮುನಿಯಲ್ಲಿ ಹೀಗೆ ಹೇಳಿಕೊಂಡವು, ಮುನಿಯೇ, ನೀನು ನಮ್ಮನ್ನು ಘೋರವಾದ ಮರಣ ದುಃಖದಿಂದ ಬಿಡುಗಡೆ ಮಾಡಿದ್ದೀಯೆ ಮತ್ತು ಅನ್ನ, ನೀರು, ವಾಸಸ್ಥಳಗಳನ್ನು ಕೊಟ್ಟಿರುವೆ. ಆದ್ದರಿಂದ ನಮಗೆ ನೀನೇ ತಂದೆ, ನೀನೇ ಗುರು. ನಾವು ಗರ್ಭವಾಸದಲ್ಲಿದ್ದಾಗಲೇ ಜನನಿಯು ಮೃತಳಾದಳು. ತಂದೆಯಿಂದಲೂ ನಾವು ರಕ್ಷಿತರಾಗಲಿಲ್ಲ. ಶಿಶುಗಳಾಗಿದ್ದ ನಮ್ಮನ್ನು ರಕ್ಷಿಸಿ ನಮಗೆ ನೀನು ಜೀವದಾನ ಮಾಡಿದ್ದೀಯೆ. ಅಖಂಡ ತೇಜಪುಂಜರೂಪಿಯಾದ ನೀನು ನೆಲದಲ್ಲಿ ಹುಳುಗಳಂತೆ ಒಣಗಿ ಹೋಗುತ್ತಿದ್ದ ನಮ್ಮ ಮೇಲಿದ್ದ ಗಂಟೆಯನ್ನು ಕಿತ್ತು ನಮ್ಮನ್ನು ದುಃಖ ಮುಕ್ತರನ್ನಾಗಿ ಮಾಡಿದ್ದೀಯೆ. ದುರ್ಬಲವಾದ ಈ ಪಕ್ಷಿಗಳು ಬಲವನ್ನು ಹೊಂದಿ ಯಾವಾಗ ವೃದ್ಧಿ ಹೊಂದುವವು? ಇವು ಆಕಾಶದಲ್ಲಿ ಹಾರಾಡುವುದನ್ನು ನಾನು ಯಾವಾಗ ನೋಡುವೆನು? ನೆಲದಿಂದ ಮರಕ್ಕೆ ಹಾರಿ ಅಲ್ಲಿಂದ ಮತ್ತೊಂದು ಮರಕ್ಕೆ ಹಾರಿ ಹೋಗುವುದನ್ನು ಎಂದು ನೋಡಲಿ? ಈ ಹಕ್ಕಿಗಳು ನನ್ನ ಹತ್ತಿರ ಹಾರಾಡುತ್ತಿರುವಾಗ ರೆಕ್ಕೆಗಳ ಗಾಳಿಯಿಂದ ಮೇಲಕ್ಕೆ ಎದ್ದ ಧೂಳಿಯು ನನ್ನ ದೇಹವನ್ನು ಮುಚ್ಚಿ ಅದರಿಂದ ದೇಹದ ಸ್ವಾಭಾವಿಕ ಕಾಂತಿಯು ಯಾವಾಗ ಅಡಗಿ ಹೋಗುವುದು? ತಾತನೇ, ಈ ವಿಧವಾಗಿ ಚಿಂತಿಸುತ್ತಾ ನೀನು ನಮ್ಮನ್ನು ಸಾಕಿ ಸಲಹಿದ್ದೀಯೆ. ಅದರಿಂದ ನಾವೀಗ ಬೆಳವಣಿಗೆ ಮತ್ತು ತಿಳುವಳಿಕೆಗಳನ್ನು ಹೊಂದಿದ್ದೇವೆ. ನಾವೀಗ ಏನು ಮಾಡಬೇಕು?
ಶುದ್ಧ ಸಂಸ್ಕಾರದಿಂದ ಕೂಡಿ ಸ್ಪಷ್ಟವಾದ ಪಕ್ಷಿಗಳ ಆ ವಚನವನ್ನು ಅನೇಕ ಶಿಷ್ಯರಿಂದಲೂ ಮತ್ತು ಶೃಂಗಿ ಎಂಬ ನಾಮಾಂಕಿತನಾದ ಪುತ್ರನಿಂದಲೂ ಸಮೇತನಾದ ಶಮೀಕ ಮುನಿಯು ಕೇಳಿದನು. ಕುತೂಹಲದಿಂದ ತುಂಬಿದವನು ಮತ್ತು ಬಟ್ಟೆಯನ್ನು ಹೊದ್ದುಕೊಂಡಂತಿರುವ ರೋಮಾಂಚನದಿಂದ ಕೂಡಿದವನೂ ಆದ ಶಮೀಕ ಮುನಿಯು ನಿಮಗೆ ಮಾನವರಂತೆ ಮಾತನಾಡಲು ಬರುವುದಕ್ಕೆ ಕಾರಣವನ್ನು ನಿಜವಾಗಿ ಹೇಳಿ ಎಂದು ಕೇಳಿದನು. ನಿಮ್ಮ ಈ ರೂಪಕ್ಕೂ ಮತ್ತು ಮಾತಿಗೂ ಇರುವ ಹೆಚ್ಚಿನ ಅನ್ಯೋನ್ಯ ವಿಕಾರವು ಯಾವ ಮಹಾತ್ಮನ ಶಾಪದಿಂದ ಉಂಟಾಗಿದೆ ಎಂಬುದನ್ನು ನೀವು ಹೇಳಬೇಕು. ಪಕ್ಷಿಗಳು ಹೇಳಿದವು, ಪೂರ್ವಕಾಲದಲ್ಲಿ ವಿಪುಲಸ್ವಾನ್ ಎಂದು ಪ್ರಸಿದ್ಧಿ ಹೊಂದಿದ ಒಬ್ಬ ಮುನಿವರ್ಯನಿದ್ದನು. ಅವನಿಗೆ ಸುಕೃಶ, ತುಂಬುರು ಎಂಬ ಹೆಸರಿನ 2 ಪುತ್ರರು ಜನಿಸಿದರು. ಯಾವಾಗಲೂ ವಿನಯ, ಸದಾಚಾರ, ಭಕ್ತಿ ಇವುಗಳಿಂದ ನಮ್ರರೂ ಜಿತೇಂದ್ರಿಯರೂ ಆದ ನಾವು 4 ಮಂದಿ ಆ ಸುಕೃಶನೆಂಬ ಮುನಿಯ ಪುತ್ರರಾಗಿದ್ದೆವು. ಇಂದ್ರಿಯಗಳನ್ನು ನಿಗ್ರಹಿಸಿ ಕಠಿಣವಾದ ತಪಶ್ಚರ್ಯೆಯಲ್ಲಿ ತತ್ಪರನಾದ ತಂದೆ ಸುಕೃಶನಿಗೆ ಇಷ್ಟವಾದ ಉಪಕರಣಗಳನ್ನು ಆಗ ನಾವು ಒದಗಿಸುತ್ತಿದ್ದೆವು. ತಪಶ್ಚರ್ಯೆಗೆ ಅಂಗವಾದ ಸಮಿತ್ತು, ಪತ್ರ, ಪುಷ್ಪ ಮುಂತಾದವುಗಳನ್ನು, ಕಂದ ಮೂಲಾದಿ ಆಹಾರ ಸಾಮಗ್ರಿಯನ್ನು ತಂದೆಯ ಇಷ್ಟದಂತೆ ಸಿದ್ಧಪಡಿಸಿದೆವು. ಹೀಗೆ ನಾವು ತಪಸ್ವಿಯಾದ ತಂದೆಯನ್ನು ಸೇವಿಸುತ್ತಾ ಆ ಕಾಡಿನಲ್ಲಿ ತಂದೆಯೊಡನೆ ಕೆಲವು ಕಾಲ ವಾಸ ಮಾಡಿಕೊಂಡಿದ್ದೆವು. ಹೀಗಿರಲು ದೇವೇಂದ್ರನು ಮಹಾಪರಿಮಾಣದ ದೇಹ, ಸಡಿಲವಾಗಿ ಬಿಟ್ಟು ಹೋದ ರೆಕ್ಕೆ ಪುಕ್ಕ, ಮುಪ್ಪಿನ ವಯಸ್ಸು ಮತ್ತು ಸುತ್ತಲೂ ಕೆಂಪಾದ ಕಣ್ಣು ಇವುಗಳಿಂದ ಕೂಡಿದ ಜೀರ್ಣ ದೇಹವುಳ್ಳ ಪಕ್ಷಿ ರೂಪದಿಂದ ಅಲ್ಲಿಗೆ ಬಂದನು. ಸತ್ಯ, ಶೌಚ, ತಾಳ್ಮೆ, ಸದಾಚಾರಗಳಿಂದ ಸಂಪನ್ನನೂ ಮತ್ತು ಅತಿಯಾಗಿ ಉದಾರವಾದ ಮಾನಸವುಳ್ಳವನೂ ಆದ ಆ ಋಷಿಶ್ರೇಷ್ಠನನ್ನು ಪರೀಕ್ಷಿಸುವುದಕ್ಕೂ ಮತ್ತು ನಮಗೆ ಈ ವಿಧವಾದ ಶಾಪಪ್ರಾಪ್ತಿಯಾಗುವುದಕ್ಕೂ ದೇವೇಂದ್ರನು ಪಕ್ಷಿ ರೂಪದಿಂದ ಬಂದಂತಾಯಿತು. ಪಕ್ಷಿ ರೂಪದಲ್ಲಿರುವ ದೇವೇಂದ್ರನು ಹೇಳಿದನು, ದ್ವಿಜೋತ್ತಮನೇ, ಹಸಿವಿನಿಂದ ಬಳಲಿ ಬಂದ ನನ್ನನ್ನು ನೀನು ರಕ್ಷಿಸಲು ಅರ್ಹನಾಗಿದ್ದೀಯೇ? ಮಹಾತ್ಮನೇ, ನಾನು ಆಹಾರಾರ್ಥಿಯಾಗಿರುವೆನು. ನೀನು ನನಗೆ ಅಲಭ್ಯನಾದಂತಹ ಶರಣನಾಗಿರುವೆ. ಮಹಾಭಾಗ್ಯಶಾಲಿಯೇ, ವಿಂಧ್ಯಗಿರಿಯಲ್ಲಿ ವಾಸ ಮಾಡುತ್ತಿದ್ದ ನಾನು ಪಕ್ಷಿಗಳು ಹಾರಿ ಹೋಗುವಾಗ ರೆಕ್ಕೆಗಳಿಂದ ಎದ್ದ ಪ್ರಬಲವಾದ ಗಾಳಿಯಿಂದ ಗಿರಿಶಿಖರದಿಂದ ಕೆಳಕ್ಕೆ ಬಿದ್ದೆನು. ಗಿರಿಶಿಖರದಿಂದ ನೆಲದಲ್ಲಿ ಬಿದ್ದ ನಾನು ಮೂರ್ಛೆಯನ್ನು ಹೊಂದಿ ಪ್ರಜ್ಞೆಯಿಲ್ಲದೆ 7 ದಿವಸಗಳವರೆಗೆ ಅಲ್ಲಿಯೇ ಬಿದ್ದಿದ್ದು 8ನೆಯ ದಿವಸದಲ್ಲಿ ಹೇಗೋ ಪ್ರಜ್ಞೆಯನ್ನು ಹೊಂದಿದೆನು. ಮೂರ್ಛೆಯಿಂದ ಎಚ್ಚೆತ್ತು ಪ್ರಜ್ಞೆಯನ್ನು ಹೊಂದಿದ ನಾನು ಹಸಿವಿನಿಂದ ಕೂಡಿ ತಿಂಡಿಯನ್ನು ಹುಡುಕುತ್ತಾ ಏನೂ ಸಿಕ್ಕದೆ ನೊಂದಿರುವ ಮನಸ್ಸುಳ್ಳವನಾಗಿ ಸ್ವಲ್ಪ ಮಾತ್ರವೂ ಆನಂದವಿಲ್ಲದೆ ನಿನ್ನನ್ನು ಶರಣು ಹೊಂದಿರುವೆನು. ಸುಸಂಸ್ಕೃತವಾದ ಬುದ್ಧಿಯುಳ್ಳವನೇ, ಆದ ಕಾರಣ ಅನಾಥನಾದ ನನ್ನನ್ನು ರಕ್ಷಿಸಲು ಸ್ಥಿರಬುದ್ಧಿಯನ್ನು ಮಾಡು. ಬ್ರಹ್ಮರ್ಷಿಯೇ, ನನಗೆ ಪ್ರಾಣವಾಯು ಉಳಿಯಲು ಸಾಕಾದಷ್ಟು ಭಕ್ಷ್ಯವನ್ನು ಕೊಡು. ಪಕ್ಷಿಯಿಂದ ಈ ರೀತಿಯಾಗಿ ಪ್ರಾರ್ಥಿಸಲ್ಪಟ್ಟ ಸುಕೃಶಮುನಿಯು ಪಕ್ಷಿರೂಪದಿಂದ ಇರುವ ಇಂದ್ರನನ್ನು ಕುರಿತು ಹೇಳಿದನು, ಪ್ರಾಣಧಾರಣೆಗೆ ತಕ್ಕ ನಿನಗೆ ಇಷ್ಟವಾದ ಭಕ್ಷ್ಯವನ್ನು ಕೊಡುವೆನು. ಹೀಗೆಂದು ಹೇಳಿ ಆ ದ್ವಿಜೋತ್ತಮನು ಪಕ್ಷಿಯನ್ನು ಕುರಿತು ಮತ್ತೆ ಪ್ರಶ್ನೆ ಮಾಡಿದನು. ಇಷ್ಟವಾದ ಯಾವ ಆಹಾರವು ನಿನಗೆ ನನ್ನಿಂದ ಸಜ್ಜುಗೊಳಿಸಲ್ಪಡಬೇಕು? ಆಗ ಆ ಪಕ್ಷಿಯು ನುಡಿಯಿತು, ಎಲ್ಲ ಆಹಾರಕ್ಕಿಂತಲೂ ನರಮಾಂಸಾಹಾರದಿಂದ ನನಗೆ ಅತ್ಯುತ್ತಮವಾದ ತೃಪ್ತಿಯುಂಟಾಗುವುದು. ಋಷಿಯು ಹೀಗೆಂದನು, ಪಕ್ಷಿಯೇ, ನಿನಗೆ ಈಗ ಕುಮಾರಾವಸ್ಥೆಯು ಕಳೆದು ಹೋಗಿದೆ, ತಾರುಣ್ಯವು ಹೊರಟು ಹೋಯಿತು.
ಮತ್ತು ವಯಸ್ಸಿನ ಪರಿಣಾಮ ರೂಪವಾದ ಮುಪ್ಪು ನಿನ್ನನ್ನು ಆವರಿಸಿದೆ. ಸಮಸ್ತ ಜಂತುಗಳಿಗೆ ವೃದ್ಧಾಪ್ಯದಲ್ಲಿ ಸಂಪೂರ್ಣವಾಗಿ ಆಶೆಯು ಅಡಗಿ ಹೋಗುವುದು. ನೀನು ಮಾತ್ರ ಇಂತಹ ವೃದ್ಧಾಪ್ಯದಲ್ಲಿ ಕೂಡ ಕ್ರೂರ ಸ್ವಭಾವವುಳ್ಳವನಾಗಿ ಏಕೆ ಇದ್ದೀಯೇ? ನರಮಾಂಸವನ್ನು ಭುಂಜಿಸುವುದೇನು? ಕಡೆಗಾಲದ ಈ ನಿನ್ನ ವಯಸ್ಸೇನು? ಕ್ರೂರ ಸ್ವಭಾವದ ಪ್ರಾಣಿಗಳಿಗೆ ಎಂದಿಗೂ ಶಾಂತಿಯು ಉಂಟಾಗದು. ಅಥವಾ ಇದೆಲ್ಲ ನನಗೇಕೆ? ಈಗ ಮಾತನಾಡಿ ಏನೂ ಪ್ರಯೋಜನವಿಲ್ಲ. ಒಪ್ಪಿಕೊಂಡಿದ್ದನ್ನು ಯಾವಾಗಲೂ ಕೊಡಲೇಬೇಕೆಂದು ನಮ್ಮ ಮನಸ್ಸಿನ ದೃಢವಾದ ಸಂಸ್ಕಾರವು. ಆ ವಿಪ್ರೋತ್ತಮನು ಪಕ್ಷಿಗೆ ಹೀಗೆಂದು ಹೇಳಿ, ಪಕ್ಷಿಯು ಕೇಳಿದಂತೆ ನರಮಾಂಸವನ್ನು ಕೊಡಬೇಕೆಂದು ತೀರ್ಮಾನಿಸಿಕೊಂಡವನಾಗಿ ನಮ್ಮನ್ನು ಕೂಡಲೇ ಕರೆದು ನಮ್ಮ ಗುಣಗಳನ್ನು ಕೊಂಡಾಡುತ್ತಾ ಹೇಳಿದನು. ಆ ಸನ್ನಿವೇಶದಿಂದ ಕ್ಷೋಭ ಹೊಂದಿದ ಹೃದಯವುಳ್ಳ ಮುನಿಯಾದ ಜನಕನು ವಿನಯದಿಂದ ನಮ್ರರೂ ಭಕ್ತಿಯುಳ್ಳವರೂ ಮತ್ತು ಕೈಜೋಡಿಸಿ ನಿಂತವರೂ ಆದ ನಮ್ಮೆಲ್ಲರಿಗೂ ಬಹು ಕಠಿಣವಾದ ಮಾತನ್ನು ಹೇಳಿದನು. ದ್ವಿಜವಂಶದಲ್ಲಿ ಶ್ರೇಷ್ಠರಾಗಿ ಜನಿಸಿದ ನಿಮ್ಮಿಂದ ನಾನು ಪಿತೃಋಣದಿಂದ ಮುಕ್ತನಾದಂತೆ ನಿಮಗೆ ಉತ್ತಮ ಸಂತತಿಯು ಜನಿಸಿರುವುದರಿಂದ ನೀವು ಋಣಮುಕ್ತರಾಗಿ ಕೃತಕೃತ್ಯರಾಗಿರುವಿರಿ. ಜನಕರೂಪನಾದ ಸರ್ವೋತ್ತಮ ಗುರುವು ಪೂಜ್ಯನೆಂದು ನಿಮಗೆ ಇಷ್ಟವಿದ್ದ ಪಕ್ಷದಲ್ಲಿ ಮುಂದೆ ನಾನು ಹೇಳುವ ವಚನವನ್ನು ಸ್ವಲ್ಪವೂ ಕೊರತೆಯಿಲ್ಲದ ಮನಸ್ಸಿನಿಂದ ನಡೆಸಿರಿ. ತಂದೆಯು ಆ ಮಾತನ್ನು ಹೇಳಿ ಮುಗಿಸುವಷ್ಟರಲ್ಲಿ ಹೆಚ್ಚಾದ ಭಕ್ತಿ ಗೌರವಗಳಿಂದ ಕೂಡಿ ನಾವು ಹೇಳಿಕೊಂಡೆವು. ನೀನು ಏನು ಆಜ್ಞಾಪಿಸುವೆಯೋ ನಾವು ಅದನ್ನು ಮಾಡಿ ಮುಗಿಸಿದಂತೆ ಭಾವಿಸು. ಆಗ ಋಷಿಯು ಹೀಗೆಂದನು, ಈ ಪಕ್ಷಿಯು ಹಸಿವು ನೀರಡಿಕೆಗಳನ್ನು ಸಹಿಸಲಾರದೆ ನನ್ನನ್ನು ಶರಣು ಹೊಂದಿರುವುದು. ನಿಮ್ಮ ಮಾಂಸವನ್ನು ಕೊಟ್ಟು ಈ ಪಕ್ಷಿಗೆ ಸ್ವಲ್ಪ ತೃಪ್ತಿಯನ್ನುಂಟು ಮಾಡಲು ಬಯಸುತ್ತೇನೆ. ಮಾಂಸವನ್ನು ಭುಂಜಿಸಿದ ತರುವಾಯ ಹಾಗೆಯೇ ರಕ್ತವನ್ನು ಕುಡಿದು ನೀರಡಿಕೆಯು ಶಾಂತವಾಗುವುದು. ಹಾಗೆ ರಕ್ತ ಮಾಂಸಗಳನ್ನು ಕೊಟ್ಟು ಹಸಿವು ನೀರಡಿಕೆಗಳು ಹೋಗುವಂತೆ ಕೂಡಲೇ ನೀವೆಲ್ಲರೂ ಮಾಡಬೇಕು. ಈ ಮಾತನ್ನು ಕೇಳಿ ನಾವೆಲ್ಲರೂ ಬಹಳ ದುಃಖಗೊಂಡವರೂ ಮೈ ನಡುಗುವಂತೆ ಉಂಟಾದ ಮಹಾಭಯವುಳ್ಳವರೂ ಆಗಿ ಅಯ್ಯೋ ಕಷ್ಟ ಎನ್ನುತ್ತಾ ಇದನ್ನು ನಾವು ಮಾಡುವುದಿಲ್ಲ ಎಂದು ಹೇಳಿದೆವು. ಇನ್ನೊಂದು ಪ್ರಾಣಿಯ ಶರೀರವನ್ನು ಉಳಿಸುವುದಕ್ಕೋಸ್ಕರ ಪ್ರಾಜ್ಞನು ತನ್ನ ಶರೀರವನ್ನು ಹೇಗೆ ಕೆಡಿಸಿಕೊಳ್ಳುವುದು ಅಥವಾ ವಧಿಸಿಕೊಳ್ಳುವುದು? ನಿನ್ನ ಮಕ್ಕಳು ನಿನಗೆ ಆತ್ಮಭೂತರಲ್ಲವೇ? ಹುಟ್ಟುವ ಮನುಷ್ಯನಿಗೆ ಜೊತೆಯಲ್ಲಿ ಬಂದ ಪಿತೃ ದೇವ ಮನುಷ್ಯ ಋಣಗಳನ್ನು ಕಳೆಯುವಂತೆ ಮಾಡುವುದು ಪುತ್ರನ ಕರ್ತವ್ಯಬಹುದು. ಪುತ್ರನು ಅದಕ್ಕಾಗಿ ದೇಹವನ್ನು ಕೊಡುವವನಲ್ಲ. ಆದುದರಿಂದ ಪುರಾತನರಿಂದ ಎಂದೂ ಮಾಡಲ್ಪಡದಿರುವ ಪಕ್ಷಿಯ ಆಹಾರಕ್ಕಾಗಿ ದೇಹದಾನ ರೂಪವಾದ ಕರ್ತವ್ಯವನ್ನು ನಾವು ಮಾಡುವವರಲ್ಲ. ಜೀವಂತನಾಗಿದ್ದು ಎಷ್ಟೋ ಕಲ್ಯಾಣಗಳನ್ನು ಹೊಂದಬಹುದು. ಜೀವಂತನಾಗಿದ್ದು ಎಷ್ಟೋ ಪುಣ್ಯವನ್ನು ಅರ್ಜಿಸಬಹುದು. ಮರಣ ಹೊಂದಿದವನಿಗೆ ದೇಹವು ನಾಶವಾಗುವುದು. ಹಾಗೆಯೇ ಧರ್ಮಾನುಷ್ಠಾನವು ನಿಂತು ಹೋಗುವುದು. ಆದ್ದರಿಂದ ಧರ್ಮವೇತ್ತರಾದ ಜನರು ಎಲ್ಲ ಬಗೆಯಿಂದಲೂ ಆತ್ಮವನ್ನು ರಕ್ಷಿಸಿಕೊಳ್ಳಬೇಕೆಂದು ಹೇಳುವರು. ನಮ್ಮ ಈ ಮಾತನ್ನು ಕೇಳಿ ಮುನಿಯಾದ ತಂದೆಯು ಕೋಪದಿಂದ ಉರಿಯುವವನಂತೆಯೂ ಕ್ರೂರ ದೃಷ್ಟಿಯಿಂದ ಭಸ್ಮ ಮಾಡುವವನಂತೆಯೂ ಆಗಿ ಮತ್ತೆ ನಮ್ಮನ್ನು ಕುರಿತು ಈ ರೀತಿಯಾಗಿ ಹೇಳಿದನು. ಯಾವ ಕಾರಣದಿಂದ ನನಗೆ ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡ ಮಾತನ್ನು ನೀವು ನಡೆಯಿಸಲಿಲ್ಲವೋ ಆ ಕಾರಣದಿಂದ ನನ್ನ ಶಾಪಾಗ್ನಿಯಿಂದ ದಗ್ಧರಾಗಿ ನೀವು ಮೂಕಪ್ರಾಣಿ ಜನ್ಮವನ್ನು ಎತ್ತುವಿರಿ. ಹೀಗೆ ನಮಗೆ ಪಕ್ಷಿ ಜನ್ಮ ಬರುವಂತೆ ಶಾಪ ಕೊಟ್ಟು ಆ ಮುನಿಯು ತನ್ನ ಆತ್ಮಕ್ಕೆ ಅಂತ್ಯೇಷ್ಟಿ ಮುಂತಾದ ಶಾಸ್ತ್ರೀಯ
ಔರ್ಧ್ವದೇಹಿಕ ಸಂಸ್ಕಾರವನ್ನು ಮಾಡಿಕೊಂಡು ಆ ಪಕ್ಷಿಯನ್ನು ಕುರಿತು ಹೇಳಿದನು. ಪಕ್ಷಿ ಶ್ರೇಷ್ಠನೇ, ನೀನು ನೆಮ್ಮದಿಯಿಂದ ಈಗ ನನ್ನನ್ನು ಭಕ್ಷಿಸು. ಈ ನನ್ನ ದೇಹವನ್ನು ನಿನಗೆ ಆಹಾರವಾಗಿ ನಾನು ಒಪ್ಪಿಸಿರುವೆನು. ಪಕ್ಷಿ ಜಾತಿಯಲ್ಲಿ ಉತ್ತಮನಾದವನೇ, ಬ್ರಾಹ್ಮಣ ಜಾತಿಯಲ್ಲಿ ಜನಿಸಿದ ವ್ಯಕ್ತಿಯಲ್ಲಿರುವ ಬ್ರಾಹ್ಮಣತ್ವವು ಸತ್ಯ ಪರಿಪಾಲನ ರೂಪವಾದುದಷ್ಟೇ ಎಂದು ಪ್ರಾಜ್ಞರಿಂದ ಹೇಳಲ್ಪಟ್ಟಿದೆ. ವಿಪ್ರರು ಸತ್ಯವಚನವನ್ನು ಪಾಲಿಸುವುದರಿಂದ ಲಭಿಸುವ ಮಹತ್ತಾದ ಪುಣ್ಯವನ್ನು ಉದಾರ ದಕ್ಷಿಣೆಯಿಂದ ಕೂಡಿದ ಯಜ್ಞಗಳಿಂದಾಗಲಿ ಇತರ ಸತ್ಕರ್ಮಗಳಿಂದಾಗಲಿ ಹೊಂದಲಾರರು. ಮುನಿಯ ಆ ಮಾತನ್ನು ಕೇಳಿ ಹೃದಯದಲ್ಲಿ ಅಪಾರ ವಿಸ್ಮಯದಿಂದ ತುಂಬಿದ ಪಕ್ಷಿರೂಪದಿಂದ ಇದ್ದ ಇಂದ್ರನು ಆಗ ಮುನಿಯನ್ನು ನೋಡಿ ಮತ್ತೆ ಇಂತು ಹೇಳಿದನು. ಬ್ರಹ್ಮರ್ಷಿಯೇ, ಸಮಾಧಿಯನ್ನು ಕೈಗೊಂಡು ಯೋಗಾಗ್ನಿಯಿಂದ ನೀನು ನಿನ್ನ ದೇಹವನ್ನು ತ್ಯಜಿಸು. ವಿಪ್ರೋತ್ತಮನೇ, ನಾನು ಜೀವಿಸುತ್ತಿದ್ದ ಪ್ರಾಣಿಯನ್ನು ಯಾವಾಗಲೂ ತಿನ್ನುವುದಿಲ್ಲ. ಪಕ್ಷಿಯ ಆ ಮಾತನ್ನು ಕೇಳಿ ಮಹರ್ಷಿಯು ಸಮಾಧಿ ನಿಷ್ಠೆಯನ್ನು ಅವಲಂಬಿಸಿದನು. ಇಂದ್ರನು ಮುನಿಯ ಈ ನಿಶ್ಚಯವನ್ನು ತಿಳಿದು ತನ್ನ ನಿಜಮೂರ್ತಿಯನ್ನು ಧರಿಸಿ ಬಂದು ಮುನಿಗೆ ಹೇಳಿದನು. ಎಲೈ ಮುನಿವರ್ಯ, ತತ್ವಜ್ಞ, ಸಮಾಧಿಯಿಂದ ಎಚ್ಚರ ಹೊಂದು. ಬುದ್ಧಿಪೂರ್ವಕವಾಗಿ ಮುಂದಿನ ವ್ಯವಹಾರವನ್ನು ನಡೆಯಿಸು. ನಿಷ್ಕಲಂಕನೇ, ನಾನು ನಿನ್ನನ್ನು ಪರೀಕ್ಷಿಸಲು ಬಂದು ಈ ಅಪರಾಧ ಮಾಡಿರುವೆನು. ನಿರ್ಮಲವಾದ ಬುದ್ಧಿಯುಳ್ಳ ಮುನಿಯೇ, ನನ್ನ ಅಪರಾಧವನ್ನು ಕ್ಷಮಿಸು. ನಾನು ನಿನಗೆ ಏನು ಪ್ರಿಯವನ್ನು ಸಾಧಿಸಿಕೊಡಲಿ? ಸತ್ಯವಾಕ್ಯವನ್ನು ಪಾಲಿಸಿದ್ದರಿಂದ ನನಗೆ ನಿನ್ನಲ್ಲಿ ಅತಿಶಯವಾದ ಪ್ರೀತಿಯುಂಟಾಗಿರುವುದು. ಇಂದಿನಿಂದ ನಿನಗೆ ಇಂದ್ರ ವಿದ್ಯಾಸಿದ್ಧಿಯು ಪ್ರಾದುರ್ಭವಿಸುವುದು ಮತ್ತು ತಪಶ್ಚರ್ಯೆಯಲ್ಲಿಯೂ ಧರ್ಮಾನುಷ್ಠಾನದಲ್ಲಿಯೂ ನಿನಗೆ ಅಡ್ಡಿಯು ಸಂಭವಿಸುವುದಿಲ್ಲ. ಹೀಗೆಂದು ಹೇಳಿ ದೇವೇಂದ್ರನು ಹೊರಟು ಹೋಗಲಾಗಿ ನಾವು ಕೋಪಾವೇಶದಿಂದ ಕೂಡಿದ ಮಹಾಮುನಿಯಾದ ತಂದೆಯ ಬಳಿಗೆ ಹೋಗಿ ತಲೆಬಾಗಿಸಿ ನಮಸ್ಕಾರ ಮಾಡಿ ಹೇಳಿಕೊಂಡೆವು. ಸರ್ವಜ್ಞನಾದ ತಂದೆಯೇ, ಮೃತ್ಯುವಿಗೆ ಭಯಪಟ್ಟ ನಮ್ಮ ಅಪರಾಧವನ್ನು ಮನ್ನಿಸಬೇಕು. ದೀನರಾದ ನಮಗೆ ಬದುಕಿನ ಆಶೆಯು ಅತಿಯಾಗಿ ಆವರಿಸಿದೆ. ಚರ್ಮ, ಮೂಳೆ, ಮಾಂಸಗಳ ರಾಶಿಯಾದ ಮತ್ತು ಕೀವು ರಕ್ತಗಳಿಂದ ತುಂಬಿದ ಯಾವ ದೇಹದಲ್ಲಿ ಪ್ರೀತಿಯನ್ನು ಇರಿಸಬಾರದೋ ಅದೇ ದೇಹದಲ್ಲಿ ನಮಗೆ ಅತ್ಯಾಶೆಯು ಉದಯಿಸಿದೆ. ಮಹಾತ್ಮನೇ, ಅಜ್ಞಾನಿಯು ಪ್ರಬಲ ಶತ್ರುಗಳಂತಿರುವ ಕಾಮ, ಕ್ರೋಧ ಮುಂತಾದ ದೋಷಗಳಿಂದ ಪರತಂತ್ರನಾಗಿ ಹೇಗೆ ಮೋಹ ಹೊಂದುವನೋ ಆ ಬಗೆಯು ಕೇಳಲ್ಪಡಲಿ. ಪ್ರಜ್ಞೆಯೆಂಬ ಪ್ರಾಕಾರ, ಎಲುಬುಗಳೆಂಬ ಕಂಬ, ಚರ್ಮವೆಂಬ ಗೋಡೆಯ ಆವರಣ ಮತ್ತು ರಕ್ತ ಮಾಂಸಗಳೆಂಬ ಗಾರೆ ಗಿಲಾವುಗಳಿಂದ ಕೂಡಿದ ಈ ದೇಹವು ಒಂದು ಮಹಾನಗರ ರೂಪವಾದುದು. ನವರಂಧ್ರಗಳೆಂಬ ನವದ್ವಾರಗಳಿಂದ ಕೂಡಿರುವುದು, ಮಹಾಯಾಸದಿಂದ ನಿರ್ಮಿಸಲ್ಪಟ್ಟಿರುವುದು ಮತ್ತು ಸುತ್ತಲೂ ಸ್ನಾಯುಧಾತುವಿನ ವೇಷ್ಟನವುಳ್ಳದ್ದೂ ಆದ ದೇಹವೆಂಬ ಪುರದಲ್ಲಿ ಜ್ಞಾನಶಕ್ತಿಯಿಂದ ಕೂಡಿದ ಜೀವಾತ್ಮನು ರಾಜನಾಗಿ ಆಳುತ್ತಿರುವನು. ಆ ರಾಜನ ಶ್ರೇಯೋಮಾರ್ಗಕ್ಕೆ ವಿರೋಧಿಗಳಾದ ಮನಸ್ಸು ಮತ್ತು ಬುದ್ಧಿ ಎಂಬ ಇಬ್ಬರು ಮಂತ್ರಿಗಳು ಇರುವರು. ಅವರಿಬ್ಬರು ಅನ್ಯೋನ್ಯವಾಗಿ ವೈರವನ್ನು ಬಿಡಲು ಯತ್ನಿಸುವರು. ಕಾಮ, ಕ್ರೋಧ, ಲೋಭ ಮತ್ತು ನಾಲ್ಕನೆಯ ಶತ್ರುವಾದ ಮೋಹ, ಈ 4 ಮಂದಿ ಶತ್ರುಗಳು ಆ ರಾಜನ ನಾಶವನ್ನು ಬಯಸುತ್ತಿರುವರು. ರಾಜನು ಯಾವಾಗ ಆ ನವದ್ವಾರಗಳನ್ನು ಮುಚ್ಚಿ ಜಾಗರೂಕತೆಯಿಂದ ವರ್ತಿಸುವನು, ಆಗ ಸ್ವಸ್ಥವಾದ ಬಲವುಳ್ಳವನು, ನಿರಾತಂಕನೂ ಆಗಿರುವನು ಮತ್ತು ಹುಟ್ಟಿದ ಶಾಂತಿ ಸುಖವುಳ್ಳವನಾಗಿರುವನು. ಶತ್ರುಗಳಿಂದ ಅಪಜಯವನ್ನು ಎಂದೂ ಹೊಂದುವುದಿಲ್ಲ. ರಾಜನು ಯಾವಾಗ ಎಲ್ಲ ದ್ವಾರಗಳನ್ನು ತೆರೆದು ಬಿಡುವನೋ ಆಗ ರಾಗ ಎಂಬ ಶತ್ರುವು ಕಣ್ಣು ಮುಂತಾದ ಇಂದ್ರಿಯ ದ್ವಾರದಿಂದ ನುಗ್ಗುವನು.
ಪಂಚೇಂದ್ರಿಯಗಳೆಂಬ ಪ್ರವೇಶ ದ್ವಾರವುಳ್ಳವನು, ಮಹಾಕಾರನು ಮತ್ತು ಸರ್ವವ್ಯಾಪಿಯೂ ಆದ ರಾಗಶತ್ರುವನ್ನು ಹಿಂಬಾಲಿಸಿ ಉಗ್ರರಾದ 3 ಮಂದಿ ಶತ್ರುಗಳು ಪುರವನ್ನು ಪ್ರವೇಶಿಸುವರು. ರಾಗವೆಂಬ ಶತ್ರುವು ಇಂದ್ರಿಯ ರೂಪವಾದ ದ್ವಾರಗಳಿಂದ ಒಳಗೆ ಪ್ರವೇಶ ಮಾಡಿದ ತರುವಾಯ ಕ್ರೋಧ ಮುಂತಾದ ಇತರ ಶತ್ರುಗಳೊಡನೆ ಮನಸ್ಸಿನ ಸಂಪರ್ಕವನ್ನು ಹೊಂದುವುದು. ಆಮೇಲೆ ಹಿಮ್ಮೆಟ್ಟಿಸಲಾಗದ ರಾಗಶತ್ರುವು ಕ್ರಮವಾಗಿ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ವಶಮಾಡಿಕೊಂಡು ಎಲ್ಲ ದ್ವಾರಗಳನ್ನು ತಾನು ಆಕ್ರಮಿಸಿ ಪ್ರಜ್ಞಾಪ್ರಾಕಾರವನ್ನು ಭಂಗಗೊಳಿಸುವುದು. ಮನಸ್ಸೆಂಬ ಮಂತ್ರಿಯು ರಾಗಶತ್ರುವಿನ ಅಧೀನವಾದುದನ್ನು ನೋಡಿ ಬುದ್ಧಿ ಎಂಬ 2ನೆಯ ಮಂತ್ರಿಯು ಆ ಕ್ಷಣದಲ್ಲಿಯೇ ನಾಶ ಹೊಂದುವನು. ಈ ರೀತಿಯಾಗಿ ಅಮಾತ್ಯರನ್ನು ಕಳೆದುಕೊಂಡು ಪೌರವರ್ಗದಿಂದಲೂ ತ್ಯಜಿಸಲ್ಪಟ್ಟ ರಾಜನು ಶತ್ರು ಪ್ರವೇಶಕ್ಕೆ ಆಸ್ಪದವನ್ನು ಕೊಟ್ಟವನಾಗಿ ತಾನು ನಾಶವಾಗುವನು. ಹೀಗೆ ರಾಗ, ಮೋಹ, ಲೋಭ ಮತ್ತು ಕ್ರೋಧ ಎಂಬ 4 ಮಂದಿ ಮಾನವನ ಸ್ಮೃತಿಯನ್ನು ನಾಶ ಮಾಡುವ ನೀಚಾತ್ಮರಾದ ಶತ್ರುಗಳು ತಮ್ಮ ಕರ್ತವ್ಯವನ್ನು ಈಡೇರಿಸುತ್ತಾರೆ. ರಾಗದಿಂದ ಕೋಪ ಉಂಟಾಗುವುದು. ಅತಿಶಯವಾದ ಕೋಪದಿಂದ ಲೋಭವು ಹುಟ್ಟುತ್ತದೆ. ಲೋಭದಿಂದ ಮೋಹವು ಜನಿಸುವುದು ಹಾಗೂ ಮೋಹದಿಂದ ಸ್ಮೃತಿಯು ಭಂಗ ಹೊಂದುವುದು. ರಾಗಾದಿ ಶತ್ರುಗಳ ಉತ್ಕರ್ಷದ ಪರಿಣಾಮವಾಗಿ ಸ್ಮೃತಿಭಂಗದಿಂದ ಬುದ್ಧಿಯು ನಾಶವಾಗಿ ಮಾನವನು ಪುರುಷಾರ್ಥವನ್ನು ಅರ್ಜಿಸುವ ಶಕ್ತಿಯನ್ನು ಕಳೆದುಕೊಂಡು ನಾಶವಾಗುವನು. ಸಾಧುತ್ತಮನೇ, ಈ ರೀತಿಯಾಗಿ ನಷ್ಟವಾದ ಬುದ್ಧಿಯುಳ್ಳವರು, ರಾಗ ಲೋಭಾದಿ ಶತ್ರುಗಳನ್ನು ಅನುವರ್ತಿಸುವವರು ಮತ್ತು ಬದುಕಿನಲ್ಲಿ ವಿಶೇಷವಾದ ಆಸೆಯನ್ನು ಹೊಂದಿರುವವರೂ ಆದ ನಮ್ಮಲ್ಲಿ ಅನುಗ್ರಹವನ್ನು ತೋರು. ಪೂಜ್ಯನಾದ ನಿನ್ನಿಂದ ನಮಗೆ ಕೊಡಲ್ಪಟ್ಟ ಶಾಪವು ನಿನ್ನ ಅನುಗ್ರಹದಿಂದ ಫಲಿಸದಂತೆ ಆಗಲಿ. ಎಲೈ ಮುನಿಶ್ರೇಷ್ಠನೇ, ತಮೋಗುಣದ ವ್ಯಾಪ್ತಿಯಿಂದ ಕ್ಲೇಶವನ್ನು ಉಂಟುಮಾಡುವ ಮೂಕಪ್ರಾಣಿ ಯೋನಿಯಲ್ಲಿ ನಾವು ಹುಟ್ಟುವುದು ಬೇಡ. ಮಹರ್ಷಿಯು ಹೀಗೆ ಹೇಳಿದನು: ಪುತ್ರರೇ, ನಾನು ನುಡಿದಿರುವ ಮಾತು ಎಂದಿಗೂ ಮಿಥ್ಯೆಯಾಗತಕ್ಕುದಲ್ಲ. ಇಂದಿನವರೆಗೂ ನನ್ನ ವಾಗೀಂದ್ರಿಯವು ಅನೃತ ವಚನವನ್ನು ಉಚ್ಚಾರ ಮಾಡಲಿಲ್ಲ. ಈ ಪ್ರಸಂಗದಲ್ಲಿ ದೈವವೇ ದೊಡ್ಡದೆಂದು ನಾನು ಅರಿತಿದ್ದೇನೆ. ವ್ಯರ್ಥವಾದ ಪೌರುಷಕ್ಕೆ ಧಿಕ್ಕಾರವು. ಪ್ರಬಲವಾದ ದೈವದಿಂದ ಬಲಾತ್ಕಾರವಾಗಿ ನಾನು ಇಂತಹ ಯೋಚಿಸಲಾಗದ ಅಕಾರ್ಯವನ್ನು ಮಾಡಿದವನಾದೆನು. ಯಾವ ಕಾರಣ ನೀವು ನನ್ನನ್ನು ಭಕ್ತಿಯಿಂದ ನಮಸ್ಕರಿಸಿ ಒಲಿಸಿಕೊಂಡಿರೋ ಅದರಿಂದ ಮೂಕಪ್ರಾಣಿ ಜನ್ಮವನ್ನು ಎತ್ತಿದ ನಿಮಗೆ ಉತ್ತಮವಾದ ಜ್ಞಾನ ಉಂಟಾಗುವಂತೆ ಅನುಗ್ರಹಿಸುವೆನು. ಜ್ಞಾನದಿಂದ ಪ್ರಕಾಶಿಸಿದ ಕರ್ತವ್ಯವುಳ್ಳವರು, ಕರ್ಮಾನುಷ್ಠಾನದಿಂದ ಕ್ಲೇಶ ಪಾಪಗಳನ್ನು ಕಳೆದುಕೊಂಡವರೂ ಆದ ನೀವು ನನ್ನ ಅನುಗ್ರಹದಿಂದ ನಿಸ್ಸಂಶಯವಾಗಿ ಉತ್ತಮವಾದ ಸಿದ್ಧಿಯನ್ನು ಹೊಂದುವಿರಿ. ಪೂಜ್ಯನೇ, ಹಿಂದೆ ನಾವು ದುರ್ದೈವ ವಿಲಾಸದಿಂದ ತಂದೆಯಿಂದ ಈ ರೀತಿಯಾಗಿ ಶಪಿಸಲ್ಪಟ್ಟೆವು. ತರುವಾಯ ದೀರ್ಘಕಾಲವು ಕಳೆಯಲಾಗಿ ಪಕ್ಷಿ ಜನ್ಮವನ್ನು ತಾಳಿದೆವು. ದ್ವಿಜೋತ್ತಮನೇ, ರಣರಂಗದ ಮಧ್ಯದಲ್ಲಿ ಜನ್ಮವೆತ್ತಿದ ನಾವು ನಿನ್ನಿಂದ ಪಾಲಿಸಲ್ಪಟ್ಟೆವು. ಈ ರೀತಿಯಾಗಿ ಮಾನವ ಜನ್ಮವನ್ನು ಬಿಟ್ಟು ನಾವು ಪಕ್ಷಿ ರೂಪವನ್ನು ಹೊಂದಿದೆವು. ಈ ಸಂಸಾರದಲ್ಲಿ ದುರ್ದೈವದಿಂದ ಪೀಡಿಸಲ್ಪಡದ ಜಂತುವು ಯಾವುದೂ ಇಲ್ಲ. ಪ್ರಾಣಿಗಳ ಪ್ರವೃತ್ತಿಯು ದೈವವನ್ನುಲ್ಲಂಘಿಸದೇ ನಡೆಯುವುದು. ಶ್ರೀ ಮಾರ್ಕಂಡೇಯ ಮುನಿಯು ಹೇಳುತ್ತಾರೆ: ಮಹಾಭಾಗ್ಯವಂತನೂ ಪೂಜ್ಯನೂ ಆದ ಶಮೀಕ ಮುನಿಯು ಪಕ್ಷಿಗಳು ನುಡಿದ ಮಾತನ್ನು ಕೇಳಿ ತನ್ನ ಹತ್ತಿರವಿರುವ ದ್ವಿಜರನ್ನು ಕುರಿತು ಈ ರೀತಿಯಾಗಿ ಉತ್ತರವಿತ್ತನು: ನಾನು ಈ ಪಕ್ಷಿಗಳನ್ನು ಕಂಡ ಕೂಡಲೇ ಇವುಗಳ ವಿಷಯದಲ್ಲಿ ನಿಮಗೆ ಹೇಳಿರುವೆನಷ್ಟೇ. ಮಾನವ ಯುದ್ಧವನ್ನು ಮೀರಿಸಿ ಅತಿಭಯಂಕರವಾದ ಯುದ್ಧದಲ್ಲಿ ಮಡಿಯದಿರುವ ಈ ಪಕ್ಷಿಗಳು ಸಾಮಾನ್ಯ ಪಕ್ಷಿಗಳೆಂದು ಭಾವಿಸಲಾಗದು. ಯಾರೋ ಮಹಾತ್ಮರಾದ ದ್ವಿಜರು
ಈ ರೂಪದಿಂದ ಇರುವರು. ತರುವಾಯ ಮಹಾತ್ಮನಾದ ಆ ಶಮೀಕ ಮುನಿಯಿಂದ ಪ್ರೀತಿಪೂರ್ವಕವಾಗಿ ಅನುಮತಿಯನ್ನು ಹೊಂದಿ ಆ ಪಕ್ಷಿಗಳು ಅನೇಕ ವೃಕ್ಷಗಳಿಂದಲೂ ಲತೆಗಳಿಂದಲೂ ಶೋಭಾಯಮಾನವಾದ ಪರ್ವತೋತ್ತಮವಾದ ವಿಂಧ್ಯಗಿರಿಗೆ ಹೋದವು. ಆ ಧರ್ಮ ಪಕ್ಷಿಗಳು ತಪಸ್ಸು, ಸ್ವಾಧ್ಯಾಯ ಇವುಗಳಲ್ಲಿಯೂ ಮತ್ತು ಯೋಗಾಭ್ಯಾಸದಲ್ಲಿಯೂ ಆಸಕ್ತಿ ಹೊಂದಿದ ಬುದ್ಧಿಯುಳ್ಳವುಗಳಾಗಿ ಇದುವರೆಗೂ ಆ ವಿಂಧ್ಯ ಪರ್ವತದಲ್ಲಿ ವಾಸ ಮಾಡಿಕೊಂಡಿವೆ. ಈ ರೀತಿಯಾಗಿ ಶಮೀಕ ಮುನಿಯಿಂದ ಹೊಂದಿದ ಶ್ರೇಷ್ಠವಾದ ಸತ್ಕಾರವುಳ್ಳ ಶಾಪದಿಂದ ಪಕ್ಷಿ ಜನ್ಮವನ್ನು ಹೊಂದಿದ ಸುಕೃಶ ಮುನಿಯ 4 ಪುತ್ರರು ಪವಿತ್ರವಾದ ತೀರ್ಥೋದಕವುಳ್ಳ ವಿಂಧ್ಯಗಿರಿ ಶಿಖರದಲ್ಲಿರುವ ಗಹನವಾದ ಅರಣ್ಯದಲ್ಲಿ ಜಿತೇಂದ್ರಿಯಗಳಾಗಿ ವಾಸ ಮಾಡುತ್ತಿವೆ. ಇತಿ ಶ್ರೀ ಮಾರ್ಕಂಡೇಯ ಮಹಾಪುರಾಣೆ ವಿಂಧ್ಯ ಪ್ರಾಪ್ತಿ ಕಥನಂ ನಾಮ ತೃತೀಯೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 4ನೆಯ ಅಧ್ಯಾಯವಾದ ನಿರ್ಗುಣನಾದ ಜನಾರ್ದನ ಸ್ವಾಮಿಯು ಮರ್ತ್ಯ ಜನ್ಮವನ್ನು ಹೊಂದುವ ಕಾರಣವನ್ನು ಜೈಮಿನಿ ಮುನಿಯು ಪ್ರಶ್ನಿಸಲು ಪಕ್ಷೀಂದ್ರರು ಚತುರ್ವ್ಯೂಹ ವರ್ಣನೆಯ ಮೂಲಕ ಉತ್ತರವನ್ನು ಹೇಳಿರುವುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.